ಹಾಯ್ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಹಾಗೂ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರಿನ ಈ ಒಂದು ಯೂಟ್ಯೂಬ್ ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಸತತವಾಗಿ 2 ವರ್ಷ ಪೂರೈಸಿದ ನಂತರ 3ನೇ ವರ್ಷದಲ್ಲೂ ಸಹ ನಾವು ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಎನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಇರೋದು ಇದೇ ತಿಂಗಳ ಕೊನೆಯ ದಿನಾಂಕ ಆಗಿರ್ತಕ್ಕಂಥ 30ನೇ ತಾರೀಕು ಕೊನೆಯ ಭಾನುವಾರದಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಏರ್ಪಡಿಸಿದ್ದೀವಿ. ಮಕ್ಕಳೇ, ಹಾಗಾದರೆ ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಉಪಶಾಖೆ ಆಗಿರ್ತಕ್ಕಂಥ ಗುಡದೂರಿನಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಈ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಈ ಪರೀಕ್ಷೆ ಗುಡದೂರಿನಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ. ಮಕ್ಕಳೇ, ಹಾಗಾದರೆ ಈ ಪರೀಕ್ಷೆ ಯಾವಾಗ ನಡೀತಾ ಇದೆಪ್ಪ ಅಂದರೆ ಇದೇ ತಿಂಗಳು 30ನೇ ತಾರೀಕು ಅಂದರೆ ಮಾರ್ಚ್ 30ರಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಏರ್ಪಡಿಸಿದ್ದೀವಿ. ಮಕ್ಕಳೇ, ಈಗಾಗಲೇ ಗೊತ್ತಿರುವ ಹಾಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಗುವುದು. ಬಹುಮಾನ ಏನಿದೆಪ್ಪ ಅಂದರೆ ಪ್ರಥಮ ಬಹುಮಾನ 5,001 ರೂಪಾಯಿ, ದ್ವಿತೀಯ ಬಹುಮಾನ 2,501 ರೂಪಾಯಿ, ತೃತೀಯ ಬಹುಮಾನ 2,001, ನಾಲ್ಕನೇ ಬಹುಮಾನ 1,501, ಐದನೇ ಬಹುಮಾನ 1,001. ಈ ರೀತಿಯಾಗಿ ನಾವು ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅಂದೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶವನ್ನು ನಿಖರವಾಗಿ ನೀಡುವುದರ ಮೂಲಕ ಅವತ್ತೇ ಈ ಒಂದು ಬಹುಮಾನಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗಾದರೆ ಪಾಲಕರೇ, ನಿಮ್ಮ ಮಕ್ಕಳು ಸಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಾದರೆ ನಿಮ್ಮ ಮಕ್ಕಳು ಪ್ರಸ್ತುತ 4ನೇ ತರಗತಿ ಓದುತ್ತಿರಬೇಕು ಅಥವಾ 3ನೇ ತರಗತಿ ಓದುತ್ತಿರಬೇಕು. ಅಂಥ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಸಾಧ್ಯ. ಹಾಗಾದರೆ ಈ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯನಿರ್ವಹಿಸೋದು ಎಲ್ಲಪ್ಪ ಅಂದರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು, ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲೆಯಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾದರೆ ಈ ಪರೀಕ್ಷೆಗೆ ನಿಮ್ಮ ಮಕ್ಕಳು ಸಹ ಭಾಗವಹಿಸಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ ನೋಟ್ ಮಾಡ್ಕೊರಿ. ಅದರಲ್ಲಿ 8217650718 ಈ ನಂಬರ್ನ ನೋಟ್ ಮಾಡಿಕೊಂಡು ನಿಮ್ಮ ಮಕ್ಕಳ ಹೆಸರು, ತಂದೆಯ ಹೆಸರು, ಊರು, ತರಗತಿ ಹಾಗೆ ಪ್ರಸ್ತುತ ಒಂದು ಮೊಬೈಲ್ ಸಂಖ್ಯೆ ಅಂದರೆ ವಾಟ್ಸಪ್ ಸಂಖ್ಯೆಯನ್ನು ನೀವು ನಮಗೆ ಕಳಿಸುವುದರ ಮುಖಾಂತರ ನಿಮ್ಮ ಮಕ್ಕಳ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ನೋಂದಣಿ ಮಾಡ್ಕೋಬಹುದು. ಸೊ ಹಾಗಾದರೆ ಮಕ್ಕಳೇ, ಬನ್ನಿ ಇನ್ಯಾಕೆ ತಡ ಮಾಡ್ತೀರಾ, ಆದಷ್ಟು ಬೇಗ ಮೊಬೈಲ್ ತೊಗೊಂಡು ಈ ಒಂದು ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಬಹುಮಾನವನ್ನು ಗೆಲ್ಲಿ, ಉಚಿತ ಶಿಕ್ಷಣವನ್ನು ಪಡೆಯಿರಿ. ನಿಮ್ಮ ಕನಸಿನ ಶಾಲೆ ಆಗಿರ್ತಕ್ಕಂಥ ಸೈನಿಕ, ನವೋದಯ, ಅಳಿಕೆ ಹೀಗೆ ಬೇರೆ ಬೇರೆ ಶಾಲೆಗೆ ಹೆಚ್ಚು ಅಂಕ ತೆಗೆದುಕೊಂಡು ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಪ್ರಾರಂಭ ಮಾಡೋಣ. ಏನು ಪ್ರಾರಂಭ ಮಾಡೋಣ ಅಂದರೆ ಇವತ್ತು ನಾನು ನಿಮಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಟಾಪಿಕ್ನ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ವಿವರಣೆ ಕೊಡ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಹ ನಾನಿಲ್ಲಿ ಕೇಳ್ತಾ ಹೋಗ್ತೀನಿ. ಹಾಗಾದರೆ ಪ್ರಾರಂಭ ಮಾಡೋಣ. ಬನ್ನಿ. ಏನಿದೆ ಮಕ್ಕಳೇ ಪ್ರಶ್ನೆ? ಪ್ರಶ್ನೆ ನೋಡೋಕ್ಕಿಂತ ಪೂರ್ವದಲ್ಲಿ ನಾನು ಹೇಳಿದ್ದೆ ಸಂಖ್ಯೆಗಳು ಅನ್ನುವ ಬಗ್ಗೆ ಒಂದು ವಿಷಯವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸಂಖ್ಯೆಗಳ ಬಗ್ಗೆ, ಅಂಕಿ ಸಂಖ್ಯೆಗಳ ಬಗ್ಗೆ ಏನಿದೆ ಸಂಖ್ಯೆ ಅಂದರೆ ಮೊದಲು ನೋಡಿ ಮಕ್ಕಳೇ, ಸಂಖ್ಯೆಗಳಂದರೆ ನೋಡಿ 1, 2, 3, 4, 5, 6, 7, 8, 9 ಹೀಗೆ 1ರಿಂದ ಪ್ರಾರಂಭವಾಗಿ ಎಣಿಕೆ ಮಾಡುವ, ಬರೆಯಲ್ಪಡುವ ಈ ಅಂಕಿಗಳನ್ನು ಇವುಗಳನ್ನು ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರಿತೀವಿ. 1ರಿಂದ ಪ್ರಾರಂಭವಾಗಿ ಎಣಿಕೆ ಮಾಡಲು ಅಥವಾ ಎಣಿಸುವ ಅಂಕಿಗಳಿಗೆ ನಾವೇನಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಈ 1ರಿಂದ ಪ್ರಾರಂಭವಾಗತಕ್ಕಂಥ ಎಲ್ಲ 1, 2, 3, 4, 5, 6, 7, 8, 9, 10, 11, 12, 13 ಇದೇ ಥರ
ಅನಂತವಾಗಿ ಅಂಕಿಗಳನ್ನು ಎಣಿಸ್ತಾ ಹೋಗ್ತಾ ಇದ್ದೀವಿ. ಇವುಗಳಿಗೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾ ಇದ್ದೀವಿ. ಹಾಗಾದರೆ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸಿ ಹೇಳಿದರೆ, ಉದಾಹರಣೆ 0, 1, 2, 3, 4, 5, 6, 7, 8, 9, 10 ಈ ರೀತಿಯಾಗಿ ಸೊನ್ನೆಯನ್ನು ಸೇರಿಸಿ ಹೇಳುವ ಅಂಕಿಗಳಿಗೆ ನಾವೇನಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ನೋಡಿ ಹೇಳ್ತಾ ಇದ್ದಾರಾ, ಸೊನ್ನೆಯನ್ನು ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸಿದರೆ ಅವುಗಳನ್ನು ನಾವೇನಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸೊನ್ನೆಯನ್ನು ತೆಗೆದು ಬಿಟ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಾಗಾದರೆ 2ರಿಂದ ಪ್ರಾರಂಭವಾಗಿ ಅಂದರೆ 2ರಿಂದ ಪ್ರಾರಂಭವಾಗಿ ಪೂರ್ಣವಾಗಿ ಭಾಗಿಸಲ್ಪಡುವ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಸಮ ಸಂಖ್ಯೆಗಳು ಅಂತ ಕರಿತೀವಿ. 2ರಿಂದ ಪ್ರಾರಂಭವಾಗಿ ಅಥವಾ 2ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಅಂದರೆ ಯಾವುದೇ ಸ್ವಾಭಾವಿಕ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗ ಹೋಗಬೇಕು. 2ರಿಂದ ಪೂರ್ಣವಾಗಿ ಭಾಗ ಹೋದರೆ ಆ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಸಮ ಸಂಖ್ಯೆಗಳು ಅಂತ ಕರಿತೀವಿ. ಅವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳೇ. ಆದರೆ ಯಾವ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೋ ಆ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಸಮ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ಲ ಮಕ್ಕಳೇ? ಎಸ್. ಹಾಗಾದರೆ ಈಗ ಉದಾಹರಣೆ ನೋಡ್ರಿ. ಉದಾಹರಣೆ ಈಗ ಉದಾಹರಣೆ ನೋಡ್ರಿ. ಅದೇ ಥರ ಉದಾಹರಣೆ ನೋಡೋಕ್ಕಿಂತ ಪೂರ್ವದಲ್ಲಿ ನೋಡಿ, 2ರಿಂದ ಪೂರ್ಣವಾಗಿ ಭಾಗಿಸಲ್ಪಡದ ಸ್ವಾಭಾವಿಕ ಸಂಖ್ಯೆಗಳಿಗೆ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ ಇಲ್ಲಿವರೆಗೆ ಏನು ಹೇಳಿದ್ದೀವಿ, 2ರಿಂದ ಪೂರ್ಣವಾಗಿ ಭಾಗ ಹೋಗುವ ಸ್ವಾಭಾವಿಕ ಸಂಖ್ಯೆಗಳಿಗೆ ಸಮ ಸಂಖ್ಯೆ ಅಂತ ಕರಿತೀವಿ. ಯಾವ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗ ಹೋಗುವುದಿಲ್ಲ ಆ ಸಂಖ್ಯೆಗೆ ನಾವೇನಿರ್ತೀವಿ ಅಂಕಿಗಳಿಗೆ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, 2ರಿಂದ ಪೂರ್ಣವಾಗಿ ಭಾಗಿಸಲ್ಪಡದ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. 2ರಿಂದ ಪೂರ್ಣವಾಗಿ ಭಾಗ ಹೋಗೋದಿಲ್ಲ ಅಂತ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಉದಾಹರಣೆ ನೋಡಿ 9 2ರಿಂದ ಭಾಗ ಹೋಗುತ್ತ ನೋಡ್ರಿ. ಎಸ್. 2 1 2, 2 2 4, 2 3 6, 2 4 8. ಎಷ್ಟು ಉಳಿತು? ಶೇಷ 1 ಉಳಿತು. ನೋಡು, ಪೂರ್ಣವಾಗಿ ಭಾಗ ಹೋಯ್ತಾ? ಹೋಗ್ಲಿಲ್ಲ. ಹಾಗಾದರೆ ಈ 9 ಅನ್ನೋದು ಯಾವ ಸಂಖ್ಯೆ? ಬೆಸ ಅಂಕಿ. ಈ ಸಂಖ್ಯೆನಾಗಿರುತ್ತಾ ಬೆಸ ಸಂಖ್ಯೆ ಆಗಿರುತ್ತದೆ. ಅಂದರೆ 2ರಿಂದ ಪೂರ್ಣವಾಗಿ ಭಾಗಿಸಲ್ಪಡದ ಯಾವುದೇ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಬೆಸ ಸಂಖ್ಯೆ ಅಂತ ಕರಿತೀವಿ. ಓಕೆನಾ? ಎಸ್. ಹಾಗಾದರೆ ಮತ್ತೆ ನೋಡಿ, ಮುಂದಿನ ಪಾಯಿಂಟ್ ಏನಿದೆ ನೋಡಿ, ಏನಿದೆ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗಿ ಇನ್ಯಾವುದೇ ಸಂಖ್ಯೆಯಿಂದ ಭಾಗವಾಗದಿದ್ದರೆ ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಎಂದರೇನು ಅಂತ ಕೇಳಿದರೆ, ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗಿ ಬೇರೆ ಸಂಖ್ಯೆಯಿಂದ ಭಾಗವಾಗದಿದ್ದರೆ ಆ ಸಂಖ್ಯೆಗೆ ನಾವೇನಂತೀವಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹೌದಲ್ಲ? ಈಗ ಉದಾಹರಣೆ ನೋಡಿ. ಉದಾಹರಣೆ ಯಾವುದಪ್ಪ ಅಂದರೆ ನೋಡಿ, ಅವಿಭಾಜ್ಯ ಸಂಖ್ಯೆಗೆ ಉದಾಹರಣೆ ಇಲ್ಲಿದೆ ನೋಡ್ರಿ. 2 3 5 7. ಹೌದಿಲ್ಲ? ನೋಡ್ರಿ, 2 ಅಂತಕ್ಕಂಥ ಈ ಒಂದು ಅಂಕಿ 1ರಿಂದ ಭಾಗ ಹೋಗುತ್ತಾ? 1 2 2 1ರಿಂದನೂ ಭಾಗ ಹೋಗುತ್ತಾ? ಓಕೆ. 2 ಅಂತಕ್ಕಂಥ ಈ ಒಂದು ಅಂಕಿ 1ರಿಂದ ಭಾಗ ಹೋಗುತ್ತಾ? 2ರಿಂದನೂ ಭಾಗ ಹೋಗುತ್ತಾ? ಅಂದರೆ ಯಾವುದೇ ಒಂದು ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗಿ ಬೇರೆ ಸಂಖ್ಯೆಯಿಂದ ಭಾಗ ಹೋಗದಿದ್ದರೆ ಆ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಅಂಕಿಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಉದಾಹರಣೆ 2 3 5 7 9 ಅವಿಭಾಜ್ಯ ಸಂಖ್ಯೆ ಅಲ್ಲದು, ಭಾಜ್ಯ ಸಂಖ್ಯೆ. 11 ನೋಡ್ರಿ, 11 ಯಾವುದರಿಂದ ಭಾಗ ಹೋಗುತ್ತಾ? ಎಸ್, 11 1ರಿಂದ ಹೋಗುತ್ತಾ ಮತ್ತು 11ರಿಂದ ಹೋಗುತ್ತಾ? ಹೌದಿಲ್ಲ? ಸೊ ಇಂಥ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಬಹಳಷ್ಟು ಬರ್ತಾವೆ ಅವಿಭಾಜ್ಯ ಸಂಖ್ಯೆಗಳು.
ಹೌದಿಲ್ಲ? ಎಸ್, ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವ ಪೂರ್ಣವಾಗಿ ಭಾಗ ಹೋಗಬೇಕು. ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದಿದ್ದರೆ ಆ ಸಂಖ್ಯೆಗಳಿಗೆ ನಾವೇನಿರ್ತೀವಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇನ್ನು ಬರ್ರಿ, ಒಂದನ್ನು ಹೊರತುಪಡಿಸಿ ಅಂತ ಹೇಳಿದಾರೆ. ಏನು? ಒಂದನ್ನು ಬಿಟ್ಟು, ಒಂದನ್ನು ಹೊರತುಪಡಿಸಿ ಅವಿಭಾಜ್ಯ ಸಂಖ್ಯೆಗಳಲ್ಲದ ಉಳಿದ ಎಲ್ಲ ಸಂಖ್ಯೆಗಳಿಗೆ ನಾವೇನಂತೀವಿ ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ ಒಂದು ಅಂತಕ್ಕಂಥ ಅಂಕಿನ ಬಿಟ್ಟುಬಿಡಬೇಕು. ಹೌದಿಲ್ಲ? ಈಗ ಉದಾಹರಣೆ 1, 2, 3, 4, 5, 6 ಇದೇ ಥರ ಹಿಂಗೆ ಬರ್ಕೊಂತ ಹೋಗಬೇಕು. ಹೌದಿಲ್ಲ? ಅವ್ರು ಏನು ಹೇಳ್ಯಾರ? ಒಂದನ್ನು ಹೊರತುಪಡಿಸಿ, ಒಂದನ್ನು ಬಿಟ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳಲ್ಲದ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು? 2 ಇದೆ, 3 ಇದೆ, ಆಮೇಲೆ 5 ಇದೆ, ಆಮೇಲೆ 7 ಇದೆ, ಆಮೇಲೆ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳಲ್ಲದ ಉಳಿದ ಎಲ್ಲ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಸಹ ಬಿಡಬೇಕು. ಒಂದನ್ನು ಬಿಟ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಉಳಿದ ಸಂಖ್ಯೆಗಳು ಏನಿದಾವಲ್ಲ ಇವೆಲ್ಲವೂ ಏನಪ್ಪ ಅಂದರೆ ಇವೆಲ್ಲವೂ ಕೂಡ ವಿಭಾಜ್ಯ ಸಂಖ್ಯೆಗಳು ಅಥವಾ ಭಾಜ್ಯ ಸಂಖ್ಯೆಗಳು. ಯಾವ್ಯಾವುದು? 4, 6, 8, 9 ಇವೆಲ್ಲವೂ ಏನಪ್ಪ ಅಂದರೆ ವಿಭಾಜ್ಯ ಸಂಖ್ಯೆಗಳು. ಹೌದಿಲ್ಲ? ಅಂದರೆ ಒಂದನ್ನು ಬಿಡಬೇಕು, ಜೊತೆಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಬಿಡಬೇಕು. ಉಳಿದವು ಏನು ಬರ್ತಾವಲ್ಲ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳೇ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಭಾಜ್ಯ ಸಂಖ್ಯೆಗಳು ಅಂದ್ರೆ ಅಷ್ಟೇ, ವಿಭಾಜ್ಯ ಸಂಖ್ಯೆಗಳು ಅಂದ್ರೂ ಕೂಡ ಅಷ್ಟೇ. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಭಾಜ್ಯ ಸಂಖ್ಯೆಗಳು ಮತ್ತು ವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೋಬಹುದು. ಸೊ ಉದಾಹರಣೆ ನೋಡೋಣ. ವಿಭಾಜ್ಯ ಸಂಖ್ಯೆಗಳಿಗೆ ಉದಾಹರಣೆ 4, 6, 8, 9, 10, 12, 14, 15, 16, 18, 20 ಇವೆಲ್ಲ ಏನಪ್ಪ ಅಂದರೆ ಭಾಜ್ಯ ಸಂಖ್ಯೆಗಳು, ವಿಭಾಜ್ಯ ಸಂಖ್ಯೆಗಳು. ಅರ್ಥ ಆಯ್ತಲ್ಲ? ಎಸ್. ಹಾಗಾದರೆ ಬನ್ನಿ, ಒಂದು ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ವಿಭಾಜ್ಯ ಸಂಖ್ಯೆಯೂ ಅಲ್ಲ, ಇದೊಂದು ಅನನ್ಯ ಸಂಖ್ಯೆ. ಇದು ಎರಡಕ್ಕೂ ಸೇರೋದಿಲ್ಲ, ಅನನ್ಯವಾದುದು. ಹೌದಿಲ್ಲ? ಒಂದನ್ನೋದು ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಇದೊಂದು ಅನನ್ಯ ಸಂಖ್ಯೆ ಅಂತ ಕರಿತೀವಿ. ಯಾವ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದು ವಿಭಾಜ್ಯ ಸಂಖ್ಯೆ ಬರುವುದೋ ಅಂತಹ ಎರಡು ಸಂಖ್ಯೆಗಳಿಗೆ ನಾವೇನಿರ್ತೀವಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ಲ ಮಕ್ಕಳ? ಅಂದರೆ ಇಲ್ಲಿ ನೋಡಿ, ಇದರ ಅರ್ಥ ಏನು? ಯಾವ ಎರಡು ಸಂಖ್ಯೆಗಳ ನಡುವೆ, ಈಗ ಉದಾಹರಣೆ ಒಂದು ಭಾಜ್ಯನದಲ್ಲ ಅವಿಭಾಜ್ಯನ ಅಲ್ಲ, ಒಂದು ಬಿಟ್ಬಿಡ್ತೀನಿ, 2, 3, 4, 5, 6, 7, 8, 9, 10 ನೋಡ್ರಿ, ಇಲ್ಲಿ 10 ಇದೆಯಲ್ಲ, ಓಕೆ. ಇಲ್ಲಿ ನೋಡ್ರಿ ಏನು ಹೇಳಿದಾರ, ಯಾವ ಎರಡು ಸಂಖ್ಯೆ ತಗೊಂಡ್ಬಿಡೋಣ. ಯಾವ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಅಂದರವರು, ಅಂದರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಧ್ಯದಲ್ಲಿ ಒಂದು ಭಾಜ್ಯ ಸಂಖ್ಯೆ ಬಂದರೆ ಅವುಗಳಿಗೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಉದಾಹರಣೆ ನೋಡೋಣ. 2 ಅನ್ನೋದು ಅವಿಭಾಜ್ಯ, 3 ಅನ್ನೋದು ಅವಿಭಾಜ್ಯ ಬರಲ್ಲ. ಈಗ ಉದಾಹರಣೆ 3 ಅನ್ನೋದು ಅವಿಭಾಜ್ಯ, 5 ಅನ್ನೋದು ಅವಿಭಾಜ್ಯ. ಹೌದಿಲ್ಲ? ಮಧ್ಯದಲ್ಲಿ ಯಾವ್ದು ಬಂದಿದೆ? ಭಾಜ್ಯ ಸಂಖ್ಯೆ ಬಂದಿದೆ. ನೋಡ್ರಿ, ಭಾಜ್ಯ ಸಂಖ್ಯೆ ಬಂದೈತಿಲ್ಲ. ಎಸ್. ಹಾಗಾದ್ರೆ ಭಾಜ್ಯ ಸಂಖ್ಯೆ ಬಂದಿರುವುದರಿಂದ ನೋಡ್ರಿ 4 ಭಾಜ್ಯ ಸಂಖ್ಯೆ ಬಂದಿದೆಯಲ್ಲ, ಹಾಗಾದರೆ 3 ಮತ್ತು 5 ಏನಪ್ಪ ಅಂದರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದು ಪೂರ್ಣ ಸಂಖ್ಯೆ ಬಂದಿದ್ದರೆ ಅವುಗಳಿಗೆ ನಾವು ಏನಂತೀವಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಉದಾಹರಣೆ 5, 7ರ ನಡುವೆ 5, 7ರ ನಡುವೆ 6 ಅಂತಕ್ಕಂಥ ಭಾಜ್ಯ ಸಂಖ್ಯೆ ಬಂದಿದೆ. ಹಾಗಾದರೆ 5 ಮತ್ತು 7 ಯಾವುದು? ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಹೌದಿಲ್ಲ? ಎಸ್. ಉದಾಹರಣೆ ಇಲ್ಲಿ ಕೊಟ್ಟಾರ ನೋಡ್ರಿ, 3 ಮತ್ತು 5
ಅವಳಿ ಅವಿಭಾಜ್ಯ ಸಂಖ್ಯೆಗಳು 3 ಮತ್ತು 5 ಮತ್ತು 7. ಅದೇ ರೀತಿ 11 ಮತ್ತು 13. ಈಗ ನೋಡಿ 11, 12, 13. ನೋಡಿಲ್ಲಿ 12 ಅನ್ನೋದು ಯಾವ ಸಂಖ್ಯೆ? 12 ಅನ್ನೋದು ಭಾಜ್ಯ ಸಂಖ್ಯೆ. ನೋಡಿ ಮಧ್ಯದಲ್ಲಿ ಬಂತಿಲ್ಲ ಭಾಜ್ಯ ಸಂಖ್ಯೆ. ನೋಡಿ 11 ಅನ್ನೋದು ಅವಿಭಾಜ್ಯ ಸಂಖ್ಯೆ, 13 ಕೂಡ ಅವಿಭಾಜ್ಯ ಸಂಖ್ಯೆ. ಸೊ ಹಾಗಾದ್ರೆ 11, 13 ಏನಪ್ಪ ಅಂದರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಸೊ ಹೀಗೆ ಅವಳಿ ಅವಿಭಾಜ್ಯ ಸಂಖ್ಯೆಗಳೆಂದರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಧ್ಯದಲ್ಲಿ ಒಂದು ಭಾಜ್ಯ ಸಂಖ್ಯೆ ಬಂದಿದ್ದರೆ ಅವುಗಳಿಗೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ? ಎಸ್, ಹಾಗಾದರೆ ನೆಕ್ಸ್ಟ್ ನೋಡೋಣ. ಎಸ್, ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನಾವು ತಿಳ್ಕೊಬಹುದು. ಎಸ್ ಮಕ್ಕಳು, ಈಗಾಗಲೇ ಗೊತ್ತಿರುವ ಹಾಗೆ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಈ ನಮ್ಮ ಅವಾರ್ಡ್ ಪರೀಕ್ಷೆ ನಡೀತಕ್ಕಂಥ ಸ್ಥಳ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರು, ಮಸ್ಕಿಯಲ್ಲಿ. ನಾವು ಮಸ್ಕಿ ತಾಲೂಕಿನಲ್ಲಿ ಬರ್ತಕ್ಕಂಥ ಗುಡ್ದೂರಿನಲ್ಲಿ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಮಕ್ಕಳೇ, ನೀವು ಕೂಡ ಈ ಪರೀಕ್ಷೆ ಬರಿಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718ಗೆ ನೀವು ಸಂಪರ್ಕಿಸಿ ನೀವು ಕೂಡ ಈ ಒಂದು ಪರೀಕ್ಷೆಗೆ ಬರೆಯಲು ಅವಕಾಶವನ್ನು ಸಿಗುತ್ತೆ. ಹಾಗಾದರೆ ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ 30/3/2025 ಅಂದರೆ ಮಾರ್ಚ್ ತಿಂಗಳ 30ನೇ ತಾರೀಕು. ಅಂದರೆ ಇದು ಮಾರ್ಚ್ ತಿಂಗಳ 30ನೇ ತಾರೀಕದಂದು ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಈ ಪರೀಕ್ಷೆ ನಡೀತಾ ಇದೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ರಿ ಮಕ್ಕಳೇ? ಇವಾಗಲೇ ಇಲ್ಲಿ ಕಾಣ್ತಕ್ಕಂಥ ನಂಬರ್ ತಗೋರಿ, ನೋಟ್ ಮಾಡ್ಕೋರಿ, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋರಿ, ಪರೀಕ್ಷೆ ಬರೀರಿ, ಬಹುಮಾನವನ್ನು ಗೆಲ್ಲಿರಿ. ಎಸ್ ಮಕ್ಕಳಾಗರೆ ಮುಂದಿನ ನೋಡೋಣ. ಎಸ್ ಬನ್ನಿ, ಈಗ ಪ್ರಶ್ನೆ ನೋಡೋಣ. ಏನಿದೆ? ಎರಡೇ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗೆ ಹೀಗೆಂತೀವಿ. ಎರಡೇ ಅಪವರ್ತನ ಇರಬೇಕು, ಆ ಸಂಖ್ಯೆಗೆ ಏನಂತ ಕರಿತೀವಿ ಅಂದರೆ ಒಂದು ಸಂಖ್ಯೆ ಕೇವಲ 2 ಅಂಕೆಗಳಿಂದ ಭಾಗ ಹೋಗಬೇಕು, ಇನ್ನು 3ನೇ ಅಂಕೆಯಿಂದ ಭಾಗ ಹೋಗಬಾರದು. ಹಾಗಾದರೆ ಆ ಸಂಖ್ಯೆಗೆ ನಾವು ಹೀಗೆಂದು ಕರಿತೀವಿ. ಈಗ ಉದಾಹರಣೆ ನೋಡಿ. ಓಕೆ, ಉದಾಹರಣೆ 2 ಅನ್ನೋದು ನೋಡೋಣ. 2 ಕೇವಲ 1 ಮತ್ತು 2ರಿಂದ ಭಾಗ ಹೋಗುತ್ತೆ. 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋದರೆ ಅಂಥ ಅಂಕೆಗಳನ್ನು ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಿಲ್ಲ? ಎಸ್, ಹಾಗಾದ್ರೆ ಇವುಗಳಿಗೆ ನಾವೇನಂತೀವಿ? ಅಪವರ್ತನಗಳು ಅಂತ ಕರಿತೀವಿ. ಎದರ ಅಪವರ್ತನಗಳು? 2ರ ಅಪವರ್ತನಗಳು. ಯಾವ ಸಂಖ್ಯೆಗೆ ಕೇವಲ 2 ಅಪವರ್ತನಗಳಿರ್ತವೋ ಆ ಸಂಖ್ಯೆಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ನೋಡಿ, ಕೇವಲ 2 ಅಪವರ್ತನಗಳಿದಾವಿಲ್ಲ. ಸೊ ಇಂಥ ಸಂಖ್ಯೆಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಆಪ್ಷನ್ 1 ರೈಟ್. ಈ ರೀತಿಯಾಗಿ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ನಾವೇನು ಮಾಡ್ತೀವಿ, ಅಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ ಚಾಲೆಂಜ್ ಅವಾರ್ಡಲ್ಲಿ. ಹೌದಿಲ್ಲ? ಕೇವಲ 2 ಅಪವರ್ತನ ಹೊಂದಿದ್ರೆ ಆ ಸಂಖ್ಯೆಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಭಾಜ್ಯ ಸಂಖ್ಯೆ ಎಂದರೆ ಅಥವಾ ವಿಭಾಜ್ಯ ಸಂಖ್ಯೆ ಎಂದರೆ 3 ಅಪವರ್ತನಗಳಿರ್ತಾವೆ. ವಿಭಾಜ್ಯ ಸಂಖ್ಯೆ ಅಂದರೆ 3 ಅಪವರ್ತನಗಳು. ಉದಾಹರಣೆ ನೋಡಿ, 4 ಅನ್ನೋದು ಯಾವ್ದು ನೋಡ್ಕೊಂಡ್ಬಿಡೋಣ. 4 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಂದ್ರೆ 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 4ರಿಂದ ಹೋಗುತ್ತಾ. ನೋಡು, 3 ಅಪವರ್ತನಗಳಾದ್ವಿಲ್ಲ. ಹಾಗಾದರೆ ಈ 4 ಅನ್ನೋದು ವಿಭಾಜ್ಯ ಸಂಖ್ಯೆಗೆ ಸಂಬಂಧಪಟ್ಟಿದ್ದು. ವಿಭಾಜ್ಯ ಸಂಖ್ಯೆಗೆ ಅಥವಾ ಭಾಜ್ಯ ಸಂಖ್ಯೆ. ಬೆಸ ಸಂಖ್ಯೆ ಎಂದರೇನು? ಬೆಸ ಸಂಖ್ಯೆ ಎಂದರೆ 2ರ ಗುಣಕದಿಂದ ಭಾಗ ಹೋಗದೇ ಇರ್ತಕ್ಕಂಥ ಸಂಖ್ಯೆಗಳೆಲ್ಲ ಬೆಸ ಸಂಖ್ಯೆಗಳು. ಅಪವರ್ತನ ಅಂದರೆ ಒಂದು ಸಂಖ್ಯೆಯನ್ನು ಸಂಪೂರ್ಣವಾಗಿ ಭಾಗ ಮಾಡುವ ಅಂಕಿಗಳೇ ಅಪವರ್ತನಗಳು. ಸೊ ಹಾಗಾದರೆ ಇಲ್ಲಿ 4 ಅನ್ನೋದು ವಿಭಾಜ್ಯ ಸಂಖ್ಯೆ, 2 ಅನ್ನೋದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ಸಂಖ್ಯೆ 2. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಗಲೇ ಹೇಳಿದ್ದೆ ನೋಡಿ. ನಾನು ಹೇಳಿದ್ದೆ 1 ಅನ್ನೋದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಅದೊಂದು ಅನನ್ಯ ಸಂಖ್ಯೆ.
ಅನನ್ಯ ಅಂಕಿ. ಹಾಗಾದರೆ ಒಂದನ್ನು ಬಿಟ್ಬಿಡ್ಬೇಕು. ಹಾಗಾದರೆ ಒಂದನ್ನು ಬಿಟ್ಬಿಡ್ಬೇಕು. ಒಂದನ್ನೋದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. 5, 4, 2 ನೋಡಿ. 2 ಅನ್ನೋದು ಇದು ಒಂದು ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇದು. ಯಾಕಂದ್ರೆ 2ಕ್ಕೆ ಕೇವಲ 2 ಅಪವರ್ತನಗಳಿದಾವೆ. 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ. ಬಟ್ 5 ಅನ್ನೋದು ಅದು ಕೂಡ ಅವಿಭಾಜ್ಯ ಸಂಖ್ಯೆ, ಬಟ್ ಅದು 2ಕ್ಕಿಂತ ದೊಡ್ಡದಿದೆ. ಅವ್ರು ಕೇಳಿದ್ದು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೇಳಿದಾರ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಓಕೆ, 4 ಅನ್ನೋದು ಭಾಜ್ಯ ಸಂಖ್ಯೆ. ಓಕೆ, ಎಸ್. ಮುಂದಿನ ಪ್ರಶ್ನೆ. ಎಸ್ ನೋಡಿ, ವಿಭಾಜ್ಯ ಸಂಖ್ಯೆ ಹೊಂದಿರುವ ಕನಿಷ್ಠ ಅಪವರ್ತನಗಳು ಎಷ್ಟೆಂದರೆ? ವಿಭಾಜ್ಯ ಸಂಖ್ಯೆ ಕನಿಷ್ಠ ಅಂದ್ರೇನು? ಕಡಿಮೆ. ಕಡಿಮೆ ಇರ್ತಕ್ಕಂಥ ಅಪವರ್ತನಗಳು ಎಷ್ಟು? ಕಡಿಮೆ ಅಂದರೆ ಎಷ್ಟಿರ್ಬೇಕಪ್ಪ? ಯಾವುದಕ್ಕೆ? ಭಾಜ್ಯ ಸಂಖ್ಯೆಗೆ ಅಥವಾ ವಿಭಾಜ್ಯ ಸಂಖ್ಯೆಗೆ ಎಷ್ಟಿರ್ಬೇಕಂದರೆ ನೋಡಿ, ವಿಭಾಜ್ಯ ಸಂಖ್ಯೆಗೆ ಭಾಜ್ಯ ಸಂಖ್ಯೆಗೆ 2 ಇರಬೇಕು. ಸೊ ಆಪ್ಷನ್ 1 ಕ್ಯಾನ್ಸಲ್. ಅವಿಭಾಜ್ಯ ಸಂಖ್ಯೆಗೆ ಕನಿಷ್ಠ ಅಂದರೆ 2 ಅಪವರ್ತನಗಳು ಇರಬೇಕು, ಗರಿಷ್ಠ ಅಂದರೆ 2 ಇರಬೇಕು. ಹೌದಿಲ್ಲ? ಎಸ್. ಭಾಜ್ಯ ಸಂಖ್ಯೆಗೆ ಕನಿಷ್ಠ ಅಂದ್ರೇನು? ಕಡಿಮೆ ಇರ್ತಕ್ಕಂಥ ಅಪವರ್ತನಗಳು ಎಷ್ಟು? 3 ಇರಲೇಬೇಕು. 3 ಇರ್ಲಪ್ಪ, 2 ಇತ್ತಂದ್ರೆ ಅದು ಭಾಜ್ಯ ಸಂಖ್ಯೆ ಆಗೋದಿಲ್ಲ. ಗರಿಷ್ಠ ಅಂದರೆ 3ಕ್ಕಿಂತ ಹೆಚ್ಚು. ಬಟ್ ಅವರು ಕನಿಷ್ಠ ಅಂತ ಕೇಳಿದಾರ. ಹಾಗಾಗಿ ಕನಿಷ್ಠ ಅಂತ ಕೇಳಿದರೆ ಅಂದರೆ ವಿಭಾಜ್ಯ ಅಥವಾ ಭಾಜ್ಯ ಸಂಖ್ಯೆ ಹೊಂದಿರುವ ಕನಿಷ್ಠ ಅಪವರ್ತನಗಳು 3 ಇರಲೇಬೇಕು. ಗರಿಷ್ಠ ಅಪವರ್ತನಗಳು 3ಕ್ಕಿಂತ ಹೆಚ್ಚು, ಎಷ್ಟಾದ್ರೂ ಇರಲಿ. ಹೌದಿಲ್ಲ? ಎಸ್. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. 1ರಿಂದ 10ರವರೆಗೆ ವಿಭಾಜ್ಯ ಸಂಖ್ಯೆಗಳು ಎಷ್ಟು? ನೋಡಿ, ಭಾಜ್ಯ ಸಂಖ್ಯೆಗಳಂದ್ರೇನು? ವಿಭಾಜ್ಯ ಸಂಖ್ಯೆಗಳು 2 ಒಂದೇ. 1ರಿಂದ 10ರವರೆಗೆ ಬರ್ಕೊಂಡ್ಬಿಡೋಣ. 1 ಅನ್ನೋದು ಭಾಜ್ಯನಲ್ಲ, ವಿಭಾಜ್ಯನ ಅಲ್ಲ. ಎಸ್. 1, 2, 3, 4, 5, 6, 7, 8, 9, 10. ಇಲ್ಲಿ ವಿಭಾಜ್ಯ ಸಂಖ್ಯೆಗಳು ಯಾವ್ಯಾವಪ್ಪ? ವಿಭಾಜ್ಯ ಸಂಖ್ಯೆಗಳು ಯಾವ ವಿಭಾಜ್ಯ ಸಂಖ್ಯೆಗಳು? 1 ಭಾಜ್ಯನಲ್ಲ, ವಿಭಾಜ್ಯನಲ್ಲ, ತೆಗೆದು ಬಿಡೋಣ. ಹೌದಿಲ್ಲ? ಸೊ 2 ಅವಿಭಾಜ್ಯ ಸಂಖ್ಯೆ. ನೋಡ್ರಿ, 4 ವಿಭಾಜ್ಯ ಸಂಖ್ಯೆ, 6 ವಿಭಾಜ್ಯ ಸಂಖ್ಯೆ, 8 ವಿಭಾಜ್ಯ ಸಂಖ್ಯೆ, 9 ಕೂಡ ವಿಭಾಜ್ಯ ಸಂಖ್ಯೆ, 10 ಕೂಡ ವಿಭಾಜ್ಯ ಸಂಖ್ಯೆ. ಎಷ್ಟಾದವು? 1, 2, 3, 4, 5. ಹಾಗಾದ್ರೆ ಎಷ್ಟದಾವ? ಎಸ್. 1ರಿಂದ 10ರವಿರ್ತಕ್ಕಂಥ ವಿಭಾಜ್ಯ ಸಂಖ್ಯೆಗಳು 5. ಹೌದಿಲ್ಲ? 5. 1ರಿಂದ 10ರವರೆಗೆ ಇರ್ತಕ್ಕಂಥ ವಿಭಾಜ್ಯ ಸಂಖ್ಯೆಗಳು 5. ಉಳಿದಿವೆಲ್ಲ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7. ಓಕೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು? ಪ್ರಶ್ನೆಯನ್ನು ಕೇಳ್ತಾರ. ಸೊ ಸರಿಯಾಗಿ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಭಾಜ್ಯ ಮತ್ತು ಅವಿಭಾಜ್ಯವಲ್ಲದ ಸಂಖ್ಯೆ ಯಾವುದು? ನಾನು ಹೇಳಿದ್ದೆ, ಯಾವುದೋ ಒಂದು ಅಂಕಿನ ಇದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ ಅಂತಲೇ ಹೇಳಿದ್ದೆ. ಯಾವುದು? ನೋಡಿ, 2 ಅವಿಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ, 3 ಕೂಡ ಅವಿಭಾಜ್ಯ ಸಂಖ್ಯೆ. ಆದರೆ 1 ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಸೊ ಹಾಗಾದ್ರೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಸುಲಭವಾದ ಪ್ರಶ್ನೆ. ಓಕೆ, ರೈಟ್. ಮತ್ತಿನ್ನೇನು ಕೇಳ್ಯಾರ? ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು ಸಮ ಸಂಖ್ಯೆ, ಅದು ಬಟ್ ಅಂದರೆ ಅದು ಅವಿಭಾಜ್ಯ ಸಂಖ್ಯೆ. ಒಂದೇ ಇದೆ ಸಮ ಸಂಖ್ಯೆ, ಉಳಿದದ್ದೆಲ್ಲ ಅವಿಭಾಜ್ಯ ಸಂಖ್ಯೆ. ಅಂದರೆ ಒಂದೇ ಸಮ ಸಂಖ್ಯೆ ಇದೆ, ಅದು ಕೂಡ ಅವಿಭಾಜ್ಯ ಸಂಖ್ಯೆ. ಅದು ಉಳಿದವೆಲ್ಲವೂ ಬೆಸ ಸಂಖ್ಯೆಯಲ್ಲಿ ಬರ್ತಾವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದರೆ ಅದು ಯಾವುದಂದರೆ ನೋಡಿ, ಎಸ್ 2 ರೈಟ್ ಆನ್ಸರ್. ಇದು ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ. ಉದಾಹರಣೆ 2 ನೋಡಿ, ತಕೊಂಬಿಡೋಣ. 2, 3, 4, 5, 6, 7, 8, 9, 10. ನೋಡ್ರಿ, ಇಲ್ಲಿ ಸಮ ಸಂಖ್ಯೆ 2 ಇತ್ತಿಲ್ಲ. 2 ಅನ್ನೋದೇನು? ಅವಿಭಾಜ್ಯ ಸಂಖ್ಯೆ. ನೋಡ್ರಿ, ಇದು ಒಂದೇ ಅವಿಭಾಜ್ಯ ಸಂಖ್ಯೆ. ನೋಡ್ರಿ, ಉಳಿದದ್ದು ಇದು ಸಮ ಸಂಖ್ಯೆ. ಇದು 2 ಅನ್ನೋದು ಸಮ ಸಂಖ್ಯೆ. ನೋಡ್ರಿ, 3 ಬೆಸ ಸಂಖ್ಯೆ, 5 ಬೆಸ ಸಂಖ್ಯೆ, 7 ಬೆಸ ಸಂಖ್ಯೆ, 9 ಬೆಸ ಸಂಖ್ಯೆ. 2 ಒಂದೇ ಮಾತ್ರ ಸಮ ಸಂಖ್ಯೆ. ಹಾಗಾಗಿ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು?
2 ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೂಡ 2. ಓಕೆ, ಕ್ಲಿಯರ್? ಎಸ್, ಮುಂದಿನ ಪ್ರಶ್ನೆ. ಎಸ್ ಮಕ್ಕಳು, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಗುಡ್ದೂರಿನಲ್ಲೇ ನಡೀತಾ ಇದೆ. ಇದೇ ತಿಂಗಳ ಮಾರ್ಚ್ 30ರಂದು ರವಿವಾರದಿಂದ ನಡೀತಾ ಇದೆ. ಸೊ ಈಗಾಗಲೇ ಈ ಒಂದು ಬಹಳಷ್ಟು ಮಕ್ಕಳು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಕೂಡ ರಿಜಿಸ್ಟರ್ ಮಾಡ್ಕೊತಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಇದೇ ತಿಂಗಳು 30ನೇ ತಾರೀಕು ನಡೀತಕ್ಕಂಥ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಈ ಒಂದು ಪರೀಕ್ಷೆಯನ್ನು ಬರೆಯಿರಿ, ಯಶಸ್ವಿಗೊಳಿಸಿ, ಜೊತೆಗೆ ಬಹುಮಾನವನ್ನು ಗೆಲ್ಲಿ ಉಚಿತ ಶಿಕ್ಷಣವನ್ನು ಪಡೆಯಿರಿ ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ ಮಕ್ಕಳೇ. ಸೊ ಖಂಡಿತವಾಗಲೂ ಬಹಳಷ್ಟು ಜನ ಬಂದು ಮಕ್ಕಳು ಬಂದು ಈ ಒಂದು ಪರೀಕ್ಷೆಯನ್ನು ಬರಿತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಈ ಒಂದು ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಮಕ್ಕಳು, ಅಂತಹ ಮಕ್ಕಳು ಏನು ಮಾಡ್ಬೋದು, 8217650718ಗೆ ತಮ್ಮ ಹೆಸರನ್ನು ವಾಟ್ಸಪ್ ಮುಖಾಂತರ ಕಳಿಸೋದ್ರ ಮೂಲಕ ಈ ಒಂದು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕಂತ ಇಲ್ಲಿ ಕೊಟ್ಟಿದ್ದೀನಿ. ವಿದ್ಯಾರ್ಥಿ ಹೆಸರು, ತಂದೆ ಹೆಸರು ಬರೀಬೇಕು, ತರಗತಿ, ಶಾಲೆ ಹೆಸರು, ವಿಳಾಸ ಮತ್ತು ಪ್ರಸ್ತುತ ಮೊಬೈಲ್ ನಂಬರನ್ನು ಹಾಕಿ ಈ ನಂಬರಿಗೆ ಕಳಿಸಿದರೆ ನೀವು ಈ ಒಂದು ಪರೀಕ್ಷೆ ಬರೆಯಲು ಅರ್ಹರಾಗ್ತೀರಿ. ಕಡ್ಡಾಯವಾದ ನೋಂದಣಿ, ಎಲ್ಲರಿಗೂ ಉಚಿತವಾದ ನೋಂದಣಿ. ಸೊ ನೋಂದಣಿ ಆಗಲೇಬೇಕು, ಪರೀಕ್ಷೆ ಕೂಡಲೇಬೇಕು, ಬಹುಮಾನ ಗೆಲ್ಲಲೇಬೇಕು ಅನ್ನುವಂಥ ಒಂದು ಮನೋಭಾವ ನಿಮ್ಮಲ್ಲಿ ಇರಲಿ ಮಕ್ಕಳೇ. ಎಸ್, ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ? ಓಕೆ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ನೋಡಿ, ಎಣಿಕೆ ಮಾಡುವ ಎಲ್ಲ ಸಂಖ್ಯೆಗಳೇ ಸ್ವಾಭಾವಿಕ ಸಂಖ್ಯೆಗಳು. 1ರಿಂದ ಪ್ರಾರಂಭವಾಗಿ ಅನಂತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರಿತೀವಿ. 1 2 3 4 5 6 7 8 9 10 11 12 ಇದೇ ಥರ ಅತಿ ಹೆಚ್ಚು ಸ್ವಾಭಾವಿಕ ಸಂಖ್ಯೆಗಳು. ಅಂದರೆ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆನ ಬರೆಯೋಕ್ಕಾಗುವುದಿಲ್ಲ, ಅನಂತವಾದ ಸ್ವಾಭಾವಿಕ ಸಂಖ್ಯೆಗಳು ಸಿಗ್ತಾವ. ಸೊ ಹಾಗಾಗಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1 ಆಗಿದೆ. 1ರಿಂದ ಸ್ವಾಭಾವಿಕ ಸಂಖ್ಯೆ ಪ್ರಾರಂಭವಾಗುತ್ತಾ 0 ಪೂರ್ಣ ಸಂಖ್ಯೆಗೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 0. ಓಕೆ, ಎಸ್, ಮುಂದಿನ ಪ್ರಶ್ನೆ. ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 0. 0 ಅನ್ನೋದು ಅತಿ ಚಿಕ್ಕ ಪೂರ್ಣ ಸಂಖ್ಯೆಗೆ ಉದಾಹರಣೆ ಆಗಿದೆ. 0ಯನ್ನು ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳೇ ಪೂರ್ಣ ಸಂಖ್ಯೆಗಳು. ಸೊ ಹಾಗಾದ್ರೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0. ರೈಟ್ ಆನ್ಸರ್ ಆಪ್ಷನ್ 4 ರೈಟ್. ಈ ಥರಗಿನ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರ. ಮುಂದಿನ ಪ್ರಶ್ನೆ, 1ರಿಂದ 10ರವರೆಗಿನ ಬೆಸ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾರೆ. ಬೆಸ ಸಂಖ್ಯೆಗಳು ಕೇಳಿದಾರ. 1ರಿಂದ 10ರವರೆಗೆ ಇರ್ತಕ್ಕಂಥ ಬೆಸ ಸಂಖ್ಯೆಗಳ ಮೊತ್ತ ನೋಡ್ರಿ. 1 ಬೆಸ ಸಂಖ್ಯೆಗಳನ್ನು ಬರ್ಕೋರಿ ಮೊದಲು. 1 2 3 4 5 6 7 8 9 10 ಬೆಸ ಸಂಖ್ಯೆಗಳು ಯಾವ್ಯಾವುದು ಇಲ್ಲಿ ಬರ್ಕೊಂಡ್ಬಿಡೋಣ. ಬೆಸ ಸಂಖ್ಯೆಗಳು 1 + 3 + 5 + 7 + 9 ಹೌದಿಲ್ಲ? ಸೊ ಇವೆಲ್ಲ ಬೆಸ ಸಂಖ್ಯೆಗಳು ನೋಡ್ರಿ, ಹೌದಿಲ್ಲ? ಯಾವ್ಯಾವ ಬೆಸ ಸಂಖ್ಯೆಗಳು ನೋಡ್ರಿ. 1 ಬೆಸ ಸಂಖ್ಯೆ, 3 5 7 9. ಸೊ ಮತ್ತಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕಿಲ್ಲ? ಹೆಸರು ಕೂಡಿಸಿ ನೋಡ್ರಿ. 9 1 10, 10 7 17, 17 3 20, 20 1 5 ಎಸ್ 25. ಓಕೆ, ಸೊ 1ರಿಂದ 10ರವರೆಗೆ ಇರ್ತಕ್ಕಂಥ ಬೆಸ ಸಂಖ್ಯೆಗಳ ಮೊತ್ತ 25 ನೋಡೋಣ. ಸೊ 9 1 10, 10 7 17, 17 3 20, 25 25. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಬೆಸ ಸಂಖ್ಯೆಗಳನ್ನು ಬರ್ಕೊಂಡು ಅವುಗಳನ್ನು ಕೂಡಿಸಿದರೆ ನಮಗೆ ಅವುಗಳ ಮೊತ್ತ ಸಿಗುತ್ತೆ. ಸೊ ಓಕೆ, 1ರಿಂದ 10ರವರೆಗೆ ಇರ್ತಕ್ಕಂಥ ಬೆಸ ಸಂಖ್ಯೆಗಳ ಮೊತ್ತ 25. ಪ್ರಶ್ನೆ ನೋಡ್ರಿ, ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಕೇಳಿದರ ಅಂದರೆ ಈ ಭಾಜ್ಯ ಸಂಖ್ಯೆಗೆ 3 ಅಥವಾ 3ಕ್ಕಿಂತ ಹೆಚ್ಚು ಅಪವರ್ತನಗಳು ಒಳಗೊಂಡಿರಬೇಕು. ಯಾವುದಪ್ಪ ಅಂದರೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 2 ಆಗಲ್ಲ. 2 ಅನ್ನೋದು ಅವಿಭಾಜ್ಯ ಸಂಖ್ಯೆ.
ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ 2. ಹಾಗಾದರೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು? ಒಂದು ಭಾಜ್ಯನಲ್ಲ ಅವಿಭಾಜ್ಯನಲ್ಲ, ತೆಗೆದು ಬಿಡ್ತೀನಿ. 0 ಅನ್ನೋದು ಯಾವುದಾದ್ರೂ ಪೂರ್ಣ ಸಂಖ್ಯೆ ಅದು. ಎಸ್, ಹಾಗಾದರೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4. ಹೌದಿಲ್ಲ? 4 ಒಟ್ಟು 3 ಅಪವರ್ತನಗಳನ್ನು ಒಳಗೊಂಡಿದೆ. 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ ಮತ್ತು 4ರಿಂದನೂ ಹೋಗುತ್ತಾ. ಸೊ ಹಾಗಾದರೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4 ಆಗುತ್ತಾ. ಅತಿ ದೊಡ್ಡ ಭಾಜ್ಯ ಸಂಖ್ಯೆ ಸಿಗೋದಿಲ್ಲ, ಅನಂತ ಅನನ್ಯ. ಮತ್ತೆ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಕೂಡ ಸಿಗೋದಿಲ್ಲ, ಅತಿ ದೊಡ್ಡ ಪೂರ್ಣ ಸಂಖ್ಯೆ ಕೂಡ ಅನಂತ ಅನನ್ಯ, ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಅನಂತ ಕೂಡ ಅನನ್ಯ. ಅಂದರೆ ಸಿಗೋದಿಲ್ಲ ಅವೆಲ್ಲ, ಎಷ್ಟು ಹುಡುಕಿದ್ರು. ಚಿಕ್ಕ ಸಿಗ್ತಾವ, ದೊಡ್ಡ ಸಿಗೋದಿಲ್ಲ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1, ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿವಿ. ಸೊ ಹಾಗಾದರೆ ಮಕ್ಕಳೇ, ಎಸ್, ಇದಾಗಿತ್ತು ನೋಡಿ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನ ಮಸ್ಕಿಯಲ್ಲಿ ಈ ನಮ್ಮ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಿ. ನಿಮಗೆ ಈಗಾಗಲೇ ಗೊತ್ತು, ಪದೇ ಹೇಳಿ ನಾನು ನಿಮಗೆ ಬೋರ್ ಹೊಡಿಸೋದಿಲ್ಲ. ಸೊ ಇನ್ನು ಯಾರ್ಯಾರು ಈ ಒಂದು ಪರೀಕ್ಷೆಗೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಖಂಡಿತವಾಗ್ಲೂ ಮಕ್ಕಳೇ ಇಲ್ಲಿರ್ತಕ್ಕಂಥ ನಂಬರ್ 8217650718 ನೀವು ನೋಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು ಅಂತ ಹೇಳ್ತಾ, ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಬರೆದು ಬಹುಮಾನವನ್ನು ಗೆದ್ದು ಉಚಿತ ಶಿಕ್ಷಣವನ್ನು ಸಹ ಪಡ್ಕೊಳ್ಳಬಹುದು ಅಂತ ಹೇಳ್ತಾ ಮಕ್ಕಳೇ, ಎಸ್, ಇಲ್ಲಿವರೆಗೂ ಈ ನನ್ನ ತರಗತಿ ನೀವು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿದಿರಿ. ಈ ಒಂದು ತರಗತಿಯನ್ನು ನೀವು ಕೂಡ ಯಾರ್ಯಾರು ಮಕ್ಕಳು ಇನ್ನೂ ಪರೀಕ್ಷೆ ಬರಿತಾ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಹಾಗೆ ಈ ಕ್ಲಾಸಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾವ ರೀತಿಯಾಗಿ ನಾವಿನ್ನು ಕ್ಲಾಸಸ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕೆಳಗಡೆ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯಕ್ಕೆ ಬೇರೆ ಒಂದು ಪ್ರಶ್ನೆಗಳು ತೆಗೆದುಕೊಂಡು ನಿಮ್ಮ ಮುಂದುಗಡೆಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ ಮತ್ತು ಧನ್ಯವಾದಗಳು.